ಶಿರಾ ಉಪವಿಭಾಗ ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ರೌಡಿಗಳ ಪರೇಡ್. ಶಿರಾ ನಗರದ ಪೊಲೀಸ್ ಠಾಣಾ ಕಚೇರಿಯ ಆವರಣದಲ್ಲಿ ಡಿವೈಎಸ್ಪಿ ಬಿಕೆ ಶೇಖರ್ ಅವರ ನೇತೃತ್ವದಲ್ಲಿ ಶಿರಾ ಮತ್ತು ಗುಬ್ಬಿ ಹಾಗೂ ಗ್ರಾಮಾಂತರ ಠಾಣೆಗಳ ವ್ಯಾಪ್ತಿಯ 124 ರೌಡಿಶೀಟರ್ಗಳ ಪರೇಡ್ ನಡೆಯಿತು. ಡಿವೈಎಸ್ಪಿ ರವರು ರೌಡಿಗಳ ಮೇಲೆ ಕಾನೂನು ಕಠಿಣವಾಗಿದೆ ಎಂದು ಎಚ್ಚರಿಕೆ ನೀಡಿದ್ದು ಒಳ್ಳೆಯ ನಡತೆಯೊಂದಿಗೆ ಜೀವನ ಸಾಗಿಸಲು ಅವಕಾಶವಿದೆ ಎಂಬ ಸಂದೇಶವನ್ನು ನೀಡಿದ್ದಾರೆ. ಕೆಲವರು ಇತ್ತೀಚೆಗೆ ಕಾನೂನುಬಾಹಿರ ಚಟುವಟಿಕೆಯಲ್ಲಿ ಕಾಣಿಸಿಕೊಳ್ಳದ ಕಾರಣ ಅವರ ಬಗ್ಗೆ ರೌಡಿಶೀಟ್ ತೆಗೆದುಹಾಕುವ ಕುರಿತು ಪರಿಶೀಲನೆ ನಡೆಸಲಾಯಿತು. ಶಿರಾ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜೇಗೌಡ, ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಗುಬ್ಬಿ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ, ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐಗಳಾದ ಭವಿತಾ, ಸುಹೇಲ್ ಅಹಮದ್, ತಾವರೆಕೆರೆ ಪೊಲೀಸ್ ಠಾಣಾ ಪಿಎಸ್ಐ ಚಂದ್ರಶೇಖರ್, ಕಳ್ಳಂಬೆಳ್ಳ ಪೊಲೀಸ್ ಠಾಣಾ ಪಿಎಸ್ಐ ಸಾವಿತ್ರಿ, ಶಿರಾ ನಗರ ಪಿಎಸ್ಐ ರೇಣುಕಾ ಹಾಜರಿದ್ದರು. ಹೌದಾ? ನಾನು ಯಾರ ಮನೆಗೆ ಬಂದಿದ್ದೆ? ಶಿರಾ ಟೌನ್ ನಿಮ್ಮ ಮನೆಗೆ ಬಂದಿದ್ದೆ. ಯಾವತ್ತು ಕೊನೆ ಇದಕ್ಕೆ? ಯಾವತ್ತಾದ್ರೂ ಒಂದು ದಿವಸ ಎಂಡ್ ಆಗ್ಬೇಕಲ್ವಾ? ಯಾವತ್ತು ಮಾಡ್ಕೋಬೇಕಂತಿದ್ದೀರಿ? ಮಾಡ್ಬಿಟ್ರೆ ಸ್ವಲ್ಪ ಅದೇ ನಿಮ್ಗೆ ಹೇಳೋದು. ಒಂದು ಸಾರಿ ರೌಡಿ ಶೀಟು ಓಪನ್ ಆಗೋದು ಕಷ್ಟ, ಓಪನ್ ಆದ್ಮೇಲೆ ಅದನ್ನು ಕ್ಲೋಸ್ ಮಾಡೋದು ಅದು 10ರಷ್ಟು ಕಷ್ಟ. ಅಷ್ಟಲ್ಲ, ಯಾರಾದ್ರೂ ರೋಗ ಮುಂದೆ ಒಂದನ್ನ ಓಪನ್ ಮಾಡಿ ಇಟ್ಟೋಯ್ತು ಅಂದ್ರೆ 10ರಷ್ಟು ಕಷ್ಟ. ಇಲ್ಲ ಯಾವುದೋ ಕೇಸ್ ಇದ್ದೆ 10 ವರ್ಷಕ್ಕಿಂತ ಜಾಸ್ತಿ ಇರೋದು ಯಾರ್ಯಾರಿದ್ದೀರಾ? ಒಂದು ಕೇಸ್ ಇಲ್ಲ, ಯಾವ ಕೇಸು ನಡೀತಾ ಇಲ್ಲ. ಮೋರ್ ದ್ಯಾನ್ 10 years ಇದೆ ಎಲ್ಲರೂ. ಎಷ್ಟು ಜನ ಇದೆ? ಇದು ಯಾವ ಸ್ಟೇಷನ್? ನೋಟ್ ಮಾಡ್ತಾರೆ. ಲೋಕೇಶ್ ಅಂತ ಹೋಗಿ ವಾಪಸ್ ಬರ್ತೀನಿ. ನಾನೇ ಕಳಿಸಿದ್ದೆ, ದೊಡ್ಡವರು ಒಪ್ಪಿಲ್ಲ, ವಾಪಸ್ ಬರ್ತೀನಿ. ಏನ್ ಹೆಸರು? ನಾಗರಾಜ್, ಕಲ್ಲಂಬೇಡ, ಶಿರಾ ಟೌನ್. ನೀವು ಲಿಸ್ಟ್ ಮಾಡಿ. ರಂಗೇಗೌಡ 10 ವರ್ಷಕ್ಕಿಂತ ಮೇಲ್ಪಟ್ಟಿದ್ದು, ಒಂದೂ ಕೇಸ್ ಇಲ್ಲ, ಯಾವುದೂ ಟ್ರಯಲ್ ಕೂಡ ಇಲ್ಲ, ಅಲ್ಲಿಂದ ಯಾವುದೂ ಕೇಸ್ ಆಗಿಲ್ಲ ಅಂತ ಒಂದು ಲಿಸ್ಟ್ ಮಾಡಿ. ಕೋರ್ಟಲ್ಲಿ ಕೇಸು ಇರಬಾರ್ದು. ಮತ್ತೆ ಕೋರ್ಟಲ್ಲಿ ಕೇಸು ಕ್ಲೋಸ್ ಆಗಿರೋದು ಕಾಪಿ ತರಬೇಕು. ಯಾವ ಕೇಸ್ ಇತ್ತು ಕ್ಲೋಸ್ ಆಗಿರೋದು ಕಾಪಿ ತರಬೇಕು. ಮತ್ತೆ ನಿಮ್ಮ ಗುಣ ನಡತೆ ಅಲ್ಲಿಂದ ಚಂದ ಇರಬೇಕು. ಕೇಸ್ ಯಾವುದೂ ಇಲ್ಲ, ಮಾಡೋದೆಲ್ಲ ಹಲ್ಕಾ ಕೆಲಸ ಮಾಡ್ಕೊಂಡು ಮತ್ತೆ ಏನೋ ವಸೂಲಿ ಮಾಡಿ ಕಡ್ಡಾಡ್ತಿದ್ದೀನಿ ಅಂದ್ರೆ, ಊರಲ್ಲಿ ಕೆಟ್ಟ ಹೆಸರಿದೆ ಅಂದ್ರೆ ಯಾರೋ 4 ಜನ ಕೇಳೋರಿಗೆ, ಯಾರೋ ಊರಲ್ಲಿ ಉಪ್ಪು ಸತ್ತ ತಿಂದವ್ರು ಇರ್ತಾರಲ್ಲ ಒಳ್ಳೆಯವರು ಅಂತ, ಅವ್ರು ಕೇಳಿದಾಗ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಂಗಿರ್ಬೇಕು. ಅದಿಲ್ಲ ಇವ್ರು ಇನ್ನೂ ಹಂಗೆ ಮಾಡ್ಕೊಳ್ತವ್ರೆ 420 ಕೆಲಸ ಅಂದ್ರೆ ಅಂಥವ್ರದ್ದು ಕ್ಲೋಸ್ ಆಗಲ್ಲ. ಅದು ನಾವೇ ನಿಮ್ಗೆ ಗೊತ್ತಾಗದಂಗೆ ವಿಚಾರ ಮಾಡ್ತೀವಿ. ವಿಚಾರ ಮಾಡಿ ಯಾರನ್ನ ಕ್ಲೋಸ್ ಮಾಡಬೇಕು, ಕ್ಲೋಸ್ ಮಾಡಬಾರ್ದು, ಅದು ಶಾರ್ಟ್ಲಿ ಇನ್ನು 15ರಿಂದ 20 ದಿವಸದಲ್ಲಿ ಅದು ಮಾಡಿಸ್ಕೊಡ್ತೀವಿ. ಸೊ ಎಲ್ಲರೂ ಸೇರಿ ಸಬ್ ಇನ್ಸ್ಪೆಕ್ಟರ್ ಸರ್ಕಾರಿ ಇನ್ಸ್ಪೆಕ್ಟರ್ ಅಲ್ಲಿಂದ ನಮಗೆ ಬರಬೇಕು. ಮತ್ತೆ ನಾವು ಹೋದ್ಮೇಲೆ SP ಸಾಹೇಬರು ಅವರು ಕೂಡ ಎನ್ಕ್ವೈರಿ ಮಾಡ್ತಾರೆ. ಅವರು ಕೂಡ ಊರಲ್ಲಿ ಇವ್ರು ಹೆಂಗವ್ರು ಏನು ಅಂತ ಬೇಕು ಅಂತಂದ್ರೆ ಮಾಡಬಹುದು ಅನ್ಸಿದ್ರೆ ಸಾಹೇಬರು ಮಾಡ್ತಾರೆ. ಅರ್ಥ ಆಯ್ತಾ? ಕೇಸ್ ನಡೀತಾ ಇರೋರು ಯಾರು ಬಾಕಿ ಇರಲ್ಲ. ಕೇಸ್ ಮುಗಿಯೋರಿಗೆ ಏನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಮರ್ಡರ್ ಕೇಸಲ್ಲಿ ಯಾರು ಇದ್ದೀರಿ? ಮುಗಿದೋಗ್ಲಿ. ಮರ್ಡರ್ ಕೇಸಲ್ಲಿ ಇದ್ದೆ ತಾನೆ? ಮುಗಿದೋಗಿದ್ದು ಕೂಡ ಮರ್ಡರ್ ಕೇಸಲ್ಲಿ ಇರ್ತಲ್ಲ. ಹೆಂಗೆ ಮುಗಿಸಿರ್ತೀನಿ ಅಂತ ಗೊತ್ತು ನಮಗೆ. ಕೇಸ್ ಕೊಟ್ಟಾಗ ನಾನು ಹೇಳ್ತೀನಿ ಯಾವ ಥರದ ಕೇಸ್ ಮುಗಿಸಿರ್ತೀರ ನೀವು. ರಾಬರಿ ಡಕಾಯ್ತಿ ಯಾವ್ದಾರ ಓಪನ್ ಆಗಿಲ್ಲ? ಇಲ್ಲಲ್ಲ. ಮಟ್ಕಾ ಕೇಸು, ಗ್ಯಾಮ್ಲಿಂಗ್ ಕೇಸು, ಗ್ಯಾಮ್ಲಿಂಗ್ ಅವ್ರು ಯಾರು ಇದ್ದಾರೆ? ಐಡೆಂಟಿಫೈ ಶಿವಕುಮಾರ್ ಮಾತಾಡ ಶಿವಕುಮಾರ್ ಮುಂದೆ ಬಾ. ಏನ್ ಹೆಸರು? ಜಾಸ್ತಿ ಎಲ್ಲ ಗೊತ್ತಿದೆ ನಿಮ್ಮ. ಯಾಕೆ ಇಸ್ಪೀಟ್ ಆಡಿಸ್ದೆ ಬದುಕಲಿಕ್ಕಾಗಲ್ಲ? ಏನೆಲ್ಲೂ ಹೋಗ್ತಾ ಇಲ್ಲ. ಚಂದ್ರಶೇಖರ್ ಎಷ್ಟು ಸಾಲ ಹೇಳಿದ್ದೀನಿ ನಿಮ್ಗೆ? ಹೇಳಿದಿನ ಹೆಸರು ನಾನು. ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ಪ್ರತಿಯೊಂದು ಗೊತ್ತೈತೆ ನನಗೆ. ಗೊತ್ತು, ನನಗೆ ಗೊತ್ತಿರೋದು ಕೇಳ್ತೀನಿ. ಎಷ್ಟು ಜನ ಬಿಟ್ಟು ನಿನ್ಗೆ ಕೇಳ್ತೀನಿ ನಾನು. ನಿಮ್ದು ಮಟ್ಕ 3 ಜನ ಮಟ್ಕ ಬಿಟ್ಟಿದ್ದೀರೋ ಇಲ್ಲ? ಏನ್ರಿ ಮಕ್ಕಳು ಬೇರೆ ಉದ್ಯೋಗ ಇಲ್ಲ ಅಂತ ನಿಮಗೆ? ಮಟ್ಕ ಬರೀತೀರಿ, ಇಸ್ಪೀಟ್ ಆಡಿಸ್ತೀರಿ, ಎಲ್ಲ ಹೆಣ್ಮಕ್ಳವರೆಲ್ಲ. ಇನ್ನೊಂದು ಕೆಟ್ಟದಾಗ ಹೇಳ್ಬೇಕಿತ್ತು ನಿಮಗೆ. ಈಗೆಲ್ಲ ಮಕ್ಕಳು ದೊಡ್ಡವರಾಗವರಲ್ಲ,
ನಿಮ್ಮ ಮಕ್ಳು ಏನ್ ಮಾಡ್ತಾರೆ? ಇಂಜಿನಿಯರ್ BSc ನರ್ಸಿಂಗ್, ಇಂಜಿನಿಯರಿಂಗ್. ನಿಮ್ಮ ಮಕ್ಕಳು? ಆನ್ಲೈನಲ್ಲಿ ಮಾಡ್ತಾರೆ. ಅವನು ಅದೇ ಮಾಡ್ತಾನ? ಆನ್ಲೈನ್ ಡೆಲಿವರಿ. ಆನ್ಲೈನ್ ಡೆಲಿವರಿ. 7ನೇ ಕ್ಲಾಸ್ ಓದ್ತಿದ್ದಾನೆ. ಮಕ್ಕಳಿಗೆಲ್ಲ ಇರ್ಸ್ಕೂರ್ಸಾಗ್ತದೆ ನಾವುಗಳು ಮನೆ ಹತ್ರ ಬಂದ್ರೆ. ಹೌದ್ ತಾನೆ? ಇದನ್ನ ಸುಳ್ಳ? ಯಾವಾಗಲೂ ಅವನು ತಪ್ಪು ಮಾಡಿರ್ತೀರಿ, ನಾವು ಬಂದು ಮಧ್ಯರಾತ್ರಿ ನಿಮ್ಮ ಮನೆ ಬಾಗಿಲು ಬಿಡಿದ್ರೆ ನಿಮ್ಮ ಹೆಂಗಸು ಮತ್ತೆ ಮಕ್ಕಳ ಮನಸ್ಥಿತಿ ಹೆಂಗಿರ್ತದೆ ಅಂತ ಯೋಚನೆ ಮಾಡಬೇಕು. ನೀವು ಮಾಡಿರೋ ತಪ್ಪಿಗೆ ಅವ್ರಿಗೆ ಯಾಕೆ ಪನಿಷ್ಮೆಂಟ್? ನಿಮ್ಮ ಅಪ್ಪ ಅಮ್ಮದಿರಿಗೆ ಯಾಕೆ ಪನಿಷ್ಮೆಂಟ್? ಅವ್ನು ಬಂದ ಈಗ ನಿಮ್ಗೆಲ್ಲವನ್ನು ನೋಟಿಸ್ ಕೊಟ್ಟಿದ್ದಾರಾ? ಕೊಡದೇ ಇದ್ರೆ ಈಗ ಕೊಡ್ತಾರೆ. ಅದು ಕೋರ್ಟ್ ಆರ್ಡರ್ ಪ್ರಕಾರ ಕೊಡ್ತೀವಿ. ನಿಮ್ದೇನಾರ ಅಹವಾಲ್ ಇದ್ರೆ ನೀವು ರೈಟಿಂಗ್ ಅಲ್ಲಿ ತಲುಪಿಸ್ಬೋದು. ಅದರಲ್ಲಿ ಕೆಲವು ಜಡ್ಜ್ಮೆಂಟ್ಗಳಿದಾವೆ, ರಿಪಿಟಿಷನ್ ಅಂತ ಇದಾವೆ. ನಿಮ್ದು ಏನಿದೆ ಅಹವಾಲು ನಮಗೆ ಸಲ್ಲಿಸಬಹುದು. ಅದನ್ನ ವೆರಿಫೈ ಮಾಡ್ತೀವಿ. ನೀವು ಕೇಳಿರೋದು ಸರಿ ಇದೆಯಾ ತಪ್ಪಿದೆಯಾ, ನಾವು ಅದು ಪರಿಶೀಲನಾ ಸಭೆ ಅಂತಾನೆ ನಿಮ್ಗೆ ಈಗ ಕರೆದಿರೋದು. ಅದನ್ನ ಕರೆದ್ಬಿಟ್ಟು ನಾವು ಮಾಡ್ತೀವಿ. ಅರ್ಥ ಆಯ್ತಾ? ಬಿಟ್ಟಾರಾಯ್ತಾ? ನಿಮ್ಗೆ ಬಿಡಲ್ಲ. ಇನ್ನು ಒಂದು ಮುಖ ಅಷ್ಟೇ ನೋಡಿದ್ಯಾ ಪೊಲೀಸವ್ರದ್ದು, ಮತ್ತೆ ಬಿಡಲ್ಲ. ಈ ಸ್ಟಾಪ್ ಮಾಡಲಿಲ್ಲ ಇನ್ಸ್ಪೆಕ್ಟರ್ ಗಲ್ಲಿ ಪಲ್ಲಿ ಆಡಿಸಿ ನೀನು ಎಲ್ಲೆಲ್ಲಿ ಹೋಗ್ತಿದ್ಯಾ ಪ್ರತಿಯೊಂದು ಗೊತ್ತೈತೆ. ನಮ್ಮವ್ರು ಹೇಳಿದ್ವಿ, ಅವ್ರು ಮಾಡಿಲ್ಲ ಅಂದ್ರೆ ನಾನೇ ಬರ್ತೀನಿ. ಬೇರೆ ದಾರಿ ಇಲ್ಲ. ಒಳ್ಳೆ ಬುದ್ಧಿಗೆ. ಎಷ್ಟು ವಯಸ್ಸು ನಿಮಗೆ? ದುಡಿದು ತಿಂದ್ರೆ ಆಗಲ್ವಾ ನೀವು? ಇಲ್ಲ ಸರ್, ಏನಿಲ್ಲ ಗೊತ್ತಿದೆ ನಮಗೆ. ರೆಡ್ ಹ್ಯಾಂಡ್ ಆಗಿ ಹಿಡಿತೀವಿ, ಆಮೇಲೆ ಮಾತಾಡೋದು. ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ಮೇಲೆ ಮಾತಾಡೋದು, ಆವಾಗ ಅವಕಾಶ ಕೊಡ್ತೀವಿ. ಸೊ ಎಲ್ರಿಗೂ ನೋಟಿಸ್ ಕೊಡ್ತಾರೆ. ಈಗ ಎಲ್ಲ ಇಲ್ಲೇ ಇದ್ದು ಎಂಟ್ರಿ ಹಾಕಿ ನೋಟಿಸ್ ತಗೊಳ್ಳಿ. ನೋಟಿಸ್ ತಗೊಂಡು ನಿಮ್ದೇನಾದ್ರು ಇದ್ದಂದ್ರೆ, ನಿಮ್ದೇನಾದ್ರು ರಿಕ್ವೆಸ್ಟ್ ಇತ್ತು, ಅಹವಾಲ್ ಇತ್ತು, ಏನಾದ್ರು ಕೇಳ್ಕೊಬೇಕು ಅಂದ್ರೆ ರೈಟಿಂಗ್ ಏರಿ ಕೊಡಬೇಕು. ಕನ್ಸರ್ಟ್ ಸಬ್ ಇನ್ಸ್ಪೆಕ್ಟರ್ ಕೊಡಿ, ಅವ್ರು ನಮಗೆ ಕಳಿಸ್ಕೊಡ್ತಾರೆ. ಅರ್ಥ ಆಯ್ತಾ? ಬೇರೆ ಹೇಳೋದು ಇದೆಯಾ? ಈಗ ಕರೆದಾಗ ನೀವೆಲ್ಲ ಏನೋ ಪೊಲೀಸರಿಗೆ ಗೌರವ ಕೊಟ್ಟು, ಕಾನೂನಿಗೆ ಗೌರವ, ಅದು ಪೊಲೀಸರಿಗೆಲ್ಲ ಕಾನೂನಿಗೆ ಗೌರವ ಕೊಟ್ಟು ಬಂದಿದ್ದೀರಿ. ಹಂಗಾಗಿ ನಿಮಗೆ ಒಳ್ಳೆ ಮಾತಲ್ಲಿ ಹೇಳಿ ಮುಗಿಸ್ತಾ ಇದೀವಿ. ಎಲ್ಲವೂ ಎಂಟ್ರಿ ಹಾಕ್ಸಿ ಹೋಗ್ಬೇಕು. ಎಲ್ಲ ನಮ್ಮ ಸ್ಟಾಫ್ ಇಲ್ಲೇ ಇರ್ತಾರೆ, ಎಲ್ಲರೂ ಎಂಟ್ರಿ ಹಾಕ್ಸಿ ಹೋಗಿ 1 ಅವರ್ ಇಲ್ಲೇ ಕೂತಿದ್ದು ಮಾಡಿ ಹೋಗಿ. ಯಾರು ಬಂದಿಲ್ಲ ಎಲ್ಲ ಆಫೀಸರ್ಸ್ ಹೇಳ್ತಿದ್ದೀನಿ, ಅವ್ರನ್ನ ಹೆಂಗ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ. ಆಮೇಲೆ ನಮ್ಮ ಪರ್ಸನಲಿ ಆ ಥರ ಕರ್ಕೊಂಡು ಬರಬೇಕು. ಬರದೇ ಇದ್ದಾಗ ನೀವೇ ಮನೆ ನುಗ್ಗಿ ಹೇಳ್ಕೊಂಡು ನಮ್ಮ ಮುಂದೆ ಪ್ರೊಸೀಡ್ ಮಾಡಬೇಕು. ಅವ್ರ ರೌಡಿಗಳಿಗೆ ಯಾವುದೇ ರೀತಿ ಅವ್ರಿಗೆ ವಿನಾಯಿತಿ ಇಲ್ಲ, ಯಾವುದೇ ವಿನಾಯಿತಿ ಇಲ್ಲ. ನೀವು ಕರ್ಕೊಂಡ್ಬಂದು ಮಾಡಬೇಕು. ಬೇರೆ ಏನಾದ್ರೂ ರೀತಿ ಹೇಳೋದು? 10 ವರ್ಷ ತುಂಬಿರಬೇಕು, ಯಾವುದೇ ಕೇಸ್ ಇರಬಾರ್ದು. 10 ವರ್ಷದಲ್ಲಿ ಏನು ಮಾಡಿರಬಾರ್ದು, ಯಾವುದೇ ಕೇಸ್ಗಳನ್ನ ಮಾಡಿರಬಾರ್ದು. ಮತ್ತೆ ಫಸ್ಟ್ ಒರಿಜಿನಲ್ ಕೇಸ್ ಇತ್ತು, ಒರಿಜಿನಲ್ ಕೇಸ್ ಏನಿತ್ತು ಆ ಕೇಸ್ ಕ್ಲೋಸ್ ಆಗಿರ್ಬೇಕು. ಅಂಥವ್ರದ್ದು ಕ್ಲೋಸ್ಗೆ ಕನ್ಸಿಡರೇಷನ್ ಮಾಡ್ತೀವಿ. SP ಸಾಹೇಬ್ ಹೇಳಿದ್ದಾರೆ, ಅದನ್ನ ಕನ್ಸಿಡರೇಷನ್ ಮಾಡ್ತೀವಿ. ಓನ್ಲಿ ಥಿಂಗ್ ನೀವು ಏನ್ ಕೇಸ್ ಕ್ಲೋಸ್ ಆಗಿದೆ ಅದು ಆರ್ಡರ್ ಕಾಪಿ ತಂದು ಕೊಡ್ಬೇಕು. ಅರ್ಥ ಆಯ್ತಾ? ಒಂದು ಕೇಸ್ ಇದ್ರೆ ಆಗಲ್ಲ, ಮುಗಿಸಿ ಅದನ್ನ ಬೇಗ ಹೇಳ. ಮತ್ತೆ ಯಾವ್ದು ಗಲಾಟೆ, ಅದು ಕೇಸ್ ಆಗ್ಬೋದು, ಕೇಸ್ ಆಗದೆ ಇರ್ಬೋದು. ಕೆಲವು ಟೈಮ್ ನಮ್ಮಲ್ಲಿ ಅವರು ನಿಮ್ಗೆ ಎದುರ್ಕೊಂಡು ಕೇಸ್ ಕೊಟ್ಟಿಲ್ಲದೆ ಇರ್ಬೋದು. ಅಂತವೆಲ್ಲ ನಮ್ಮ ಮಾಹಿತಿಗೆ ಇರ್ತವೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಅಂತದೇನಿದ್ರೆ ಮತ್ತೆ ತಿರ್ಗಾ ತರಿಸಿ ಕೇಸ್ ಮಾಡಿಸ್ತೀವಿ, ಮತ್ತೆ ಬಿಡೋದಿಲ್ಲ. ಅದ್ರ ಬಗ್ಗೆ ಎಚ್ಚರಿಕೆ ಇದ್ದೀವಿ. ಇವರು ಶ್ರೀನಿವಾಸ್ ಅಂತ ರಾಘವೇಂದ್ರ ಪ್ಲೇಸ್ಗೆ ಹೊಸದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದವ್ರೆ. ನಿಮ್ಗೆ ಪರಿಚಯ ಇದ್ದವರಿಗೆ ಅವ್ರು ಹೇಳ್ತಿದ್ದೀನಿ. ಬೀಟ್ ಸಿಬ್ಬಂದಿಗಳು ಕರೀತಿದ್ದಾರೆ ಅಂದ್ರೆ ಅದು ನಾವು ಕರೆದಿದ್ದೀವಿ ಅಂತಾನೆ ಅರ್ಥ. SP ಕರೆದಿದ್ದಾರೆ ಅಂತಾನೆ ಅರ್ಥ. ಅದು ಅರ್ಥ ಆಯ್ತಾ? ಪ್ರತಿಯೊಬ್ಬರಿಗೂ ನಾವು ಬಂದು ನಿಮ್ಗೆ ಫೋನ್ ಮಾಡಿ ಕರೀಲಿಕ್ಕೆ ಆಗಲ್ಲ ಅಂತ ಹೇಳಿ ನಮಗೆ ಸಿಬ್ಬಂದಿಗಳಿರುವಂಥದ್ದು. ಅವ್ರೇನಾದ್ರೂ ನಿಮ್ ಜೊತೆ ಮಿಸ್ಬಿಹೇವ್ ಮಾಡಿದ್ರು, ಬೇರೆ ಏನಾದ್ರು ಇತ್ತಂದ್ರೆ ಮುಲಾಜಿಂದ ನೀವು ನಮ್ಗೆ ಗಮನಕ್ಕೆ ತರ್ಬೋದು. ಬೇರೆ ಏನಾದ್ರು ಇಲ್ಲಿಗಲ್ ಕೆಲಸ ಇರೋದು ಹಾಗೆ ಅಂತಂದ್ರೆ ನಮ್ಗೆ ಗಮನಕ್ಕೆ ತಗೊಂಬನ್ನಿ. ಬೀಟ್ ಸಿಬ್ಬಂದಿಗಳು ಕರೀತಿದ್ದಾರೆ ಅಂದ್ರೆ ಬರಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ತೀರಾ ಅನಿವಾರ್ಯ ಇದ್ರೆ ಹೇಳಿ, ಇಂಥದ್ದಾಗಿದೆ ಅಣ್ಣ, ಹಾಸ್ಪಿಟಲ್ ಹೋಗಿದ್ವಿ, ಹಿಂಗೆ ತೊಂದರೆ ಇದೆ, ಯಾರೋ ತೀರೋಗಿದ್ದಾರೆ, ಇನ್ನೊಂದು ದಿವಸ ಬರ್ತೀವಿ ಅಂತ ಹೇಳಿ. ಅದು ಬಿಟ್ಟು ಅವ್ರು ಕರೀತಿದ್ದಾರೆ ಅಂದ್ರೆ ಬರಲೇಬೇಕು. ಅದರಲ್ಲಿ ಯಾವುದೇ ವಿನಂತಿ ಇಲ್ಲ. ಒಂದ್ ದಿವಸ ಬರೋಕ್ಕಾಗಿಲ್ಲ, ಮರುದಿನ ಏನಾದ್ರು ಬಂದು ಏನೋ ಕರೆದ್ರು ಅಂತ ಕೇಳ್ಕೊಂಡು ಎಂಟ್ರಿ ಹಾಕ್ಸಿ ಹೋಗ್ಬೇಕಾಗ್ತದೆ. 10 ವರ್ಷ ಸತತವಾಗಿ ನಿಮ್ದು ಯಾವುದೇ ಕೇಸ್ ಇಲ್ಲ ಅಂದ್ರೆ ಎಂಟ್ರಿ ನಿಮ್ಮ ಸೀಟಲ್ಲಿ ಬರಬೇಕು. ಅರ್ಥ ಆಯ್ತಲ್ಲ? ಎಂಟ್ರಿ ಮಾಡಿಸ್ತೀರಲ್ಲ?